ಹಾಯ್ ಎವ್ರಿವನ್, ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪಾಪು ಅವಾಗ ತಾನೇ ಎದ್ದೇಳ್ತಾ ಇದ್ಲು. ಅವಳು ಕ್ಯೂಟ್ ಸ್ಮೈಲ್ನ ನೋಡಿಕೊಂಡು ಅವಳಿಗೆ ಸಿರಪ್ನ ಹಾಕ್ತಾಯಿದ್ದೆ. ಸೊ ವಿಟಮಿನ್ D3 ಪ್ರತಿದಿನ ಬೆಳಗ್ಗೆ ಹೊತ್ತು ಪಾಪುಗೆ ಹಾಕ್ತೀನಿ. ಇನ್ನು ಪಾಪುನು ಕೂಡ ಚೆನ್ನಾಗಿ ಆಟಾಡ್ತಾ ಇದ್ಲಲ್ವಾ, ಅವಳನ್ನ ಕರ್ಕೊಂಡು ಕೆಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನು ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅವಳನ್ನ ಆಟಾಡೋದಕ್ಕೆ ಅಂತ ಕೆಳಗಡೆ ಕಾರ್ಪೆಟ್ ಮೇಲೆ ಒಂದು ಬೆಡ್ಶೀಟ್ನ ಹಾಕ್ಬಿಟ್ಟು ಮಲಗಿಸಿರ್ತೀನಿ. ಸೊ ಅವಳು ಆಟ ಆಡ್ತಾ ಇರ್ತಾಳೆ. ನಾನು ಅಷ್ಟೊತ್ತಿಗೆ ನನ್ನ ಫಸ್ಟ್ ರೌಂಡ್ ವಾಕಿಂಗ್ನ ಮುಗಿಸ್ಕೊಳ್ತೀನಿ. ಇವಾಗ ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆರ್ಡರ್ ಮಾಡ್ಕೊಂಡಿದ್ದೆ ಝೆಪ್ಟೋಯಿಂದ. ಅದು ಕೂಡ ರಿಸೀವ್ ಆಯಿತು. ಇನ್ನು ಪೊಂಗಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಕುಕ್ ಆಗೋದಕ್ಕೆ ಇಟ್ಟಿದ್ದೆ. ಅದು ಕೂಡ ರೆಡಿ ಆಗಿದೆ. ಇವಾಗ ಫಸ್ಟು ಝೆಪ್ಟೋಯಿಂದ ಏನೆಲ್ಲ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು, ಮತ್ತು ಮನೆಯಲ್ಲಿ ಸ್ವಲ್ಪ ಉಪ್ಪು ಕೂಡ ಹೆಚ್ಚಿತ್ತು, ಹಾಗಾಗಿ ಅದನ್ನು ಕೂಡ ಒಂದು ಜಾರ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಪಾಪು ಕೂಡ ಆಟಾಡ್ತಾ ಹಾಗೆ ಮಲ್ಕೊಂಡ್ಲು. ನಾನು ಕೂಡ ತಿಂಡಿ ಮಾಡಿಬಿಡೋಣ ಅಂತ ಪೊಂಗಲೆಲ್ಲ ರೆಡಿ ಮಾಡಿಕೊಂಡೆ. ಅಪ್ಪು ಇನ್ನೂ ಎದ್ದಿರಲಿಲ್ಲ. ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡೆ. ಇನ್ನಿವಾಗ ಮೇಲ್ಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಈ ಬೆಡ್ ಸ್ಪ್ರೆಡ್ ಎಲ್ಲ ಸರಿ ಮಾಡಿ ಅದಾದಮೇಲೆ ಬ್ಲ್ಯಾಂಕೆಟ್ ಎಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ. ಇನ್ನಿವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ಸ್ವಲ್ಪ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಪಾಪುನ ಕರ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಆಮೇಲೆ ನಮ್ಮ ಅಪ್ಪನ ಮನೆಗೆ ಹೋಗಿದ್ದೆ.